ಆ ಮಾಂಸ ಯಾವ ಪ್ರಾಣಿಗೆ ಸೇರಿದ್ದು ಅಂತ ಹೇಳಕ್ಕೆ ನಮ್ಮ ಫಾರೆಸ್ಟ್ ಅಷ್ಟು ಇನ್ನೆಬಿಲಿಟಿನ ಅವ್ರಿಗೆ, ಅಷ್ಟು ನಾಲೆಡ್ಜ್ ಇಲ್ವ ಅವ್ರಿಗೆ. ನನಗೆ ನಾನು ಅಲ್ಲಿ ಜೀವನ ಮಾಡಿ ಮಲೆನಾಡಲ್ಲಿ ನಾವು ಕಾಡು ಕುರಿ ಮಾಂಸ ಯಾವುದು, ಈ ಜಿಂಕೆ ಮಾಂಸ ಯಾವುದು, ಹಂದಿ ಮಾಂಸ ಯಾವುದು ಅಂತ ಬೇಕಾದ್ರೆ ನಾವು ಹೇಳ್ತೀವಿ, ತೋರಿಸಿದೆ ಹೇಳ್ತೀವಿ ನಾವು. ರೇ ಸ್ವಾಮಿ, ಇದೇ ಕಲ್ಪಿಟ್ನ ಇಂಥ ಕಲ್ಪಿಟ್ ಹಿಡಿದಾಗ ನಾನು ಅದೇ ಲಾಯರ್ ಆಗಿ ಕೆಲಸ ಮಾಡಿದ್ದೀನಿ, ನಾನು ನೋಡಿ ಪ್ರೂವ್ ಮಾಡಿದಾಗ ತೋರಿಸಿದಾಗ ನಾನು ನೋಡಿ ಹೇಳಿದೆ, ಐಡೆಂಟಿಫೈ ಮಾಡಿದ್ದೀನಿ. ಆದ್ರೆ ಇವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ಮಾಂಸ ಅಂತ ಇವತ್ತವರೆಗೆ ಹೇಳಕ್ ಬರ್ಲಿಲ್ಲ ಅಂತ ಹೇಳಿದ್ರೆ, ಆಯ್ತು ಆ ಮಾಂಸ ಕಡಿದ್ರಲ್ಲ, ಇಷ್ಟು ಸಿಬ್ಬಂದಿ ಇದ್ರಲ್ಲ, ನಿಮಗೆ ಇಷ್ಟೊಂದು ಜನ ಮೆನ್ ಇದ್ರಲ್ಲ, ಫೋರ್ಫಿಟ್ ಆ ಜಾಗದಲ್ಲಿ ಎಲ್ಲಿ ಸರೌಂಡಿಂಗ್ ಅಲ್ಲಿ ಆ ಇನ್ಸಿಡೆಂಟ್ ಆಯ್ತು, ಆ ಪದದಲ್ಲಿ ಹೇಳ್ದ ಸುತ್ತಮುತ್ತ ಹುಡುಕಿದ್ರೆ ಅದ್ರ ಚರ್ಮ ಸಿಗ್ತಾ ಇರ್ಲಿಲ್ವಾ, ಅದ್ರ ಕುತ್ತಿಗೆ ಸಿಗ್ತಾ ಇರ್ಲಿಲ್ವಾ, ಅದ್ರ ಕಾಲ್ ಸಿಗ್ತಾ ಇರ್ಲಿಲ್ವಾ? ಇಂಥ ಪ್ರಾಣಿ ಕೇಳಕ್ಕೆ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ. ಯಾವ್ದೋ ಮಾಂಸ ತುಂಬಿ ಚೀಲದಲ್ಲಿ ಹೊತ್ಕೊಂಡ್ಬಂದು ಅವ್ರು ಮಾಡಿದ್ದಾರೆ ಅಂತ ಹೇಳಕ್ಕೆ ನಾಚಿ ಆಗಲ್ಲ ನಮ್ಮ ಅಧಿಕಾರಿಗಳಿಗೆ. ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೀತಾ ಇದ್ದಾರೆ ಸಚಿವರೇ, ಸರ್ಕಾರ ಕಪ್ಪು ಮಸಿ ಇದರಿಂದ ಬರಬಾರ್ದು. ವುಮನ್ ಲೈಫ್ ವೆರಿ ವೆರಿ ಇಂಪಾರ್ಟೆಂಟ್. ಅಮಾಯಕರು ಹಳ್ಳಿಯವರು ಹೋಗಿದ್ದಾರೆ ಬಿಟ್ರಿ, ಒಂದು ಶಿಕಾರಿಗೆ ಹೋಗಿದ್ದಾರೆ. ಏನು ಕೆಲವು ಸರಿ ಏನಾಗ್ತದೆ, ನಾನು ಬೆಳೆಗಳು ನಾಶ ಆಗ್ತದೆ ಅಂತ ಸಲ ಹಂದಿ ಹೊಡೆದಿರೋದು ಉಂಟು, ಬೇಕಾದಷ್ಟಾಗಿದೆ. ಹಂದಿ ಹೊಡೆದ್ರೆ ಅಲ್ಲೇ ಉಣ್ಬೇಕು ಅಂತಿದೆ, ಅಲ್ಲೇ ಸುಡ್ಬೇಕು ಅಂತಿದೆ, ಈ ತರಡ ಉಪಯೋಗ ಇಲ್ಲ ಅಂತ ಸರ್ಕಾರದ ಕಾನೂನಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಷ್ಟು ಅಮಾಯಕರು ಇಡೀ ಫ್ಯಾಮಿಲಿ ಅನಾಥ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ರಕ್ಷಣೆಗೆ ಯಾರು ಬರ್ಬೇಕು ಸ್ವಾಮಿ? ಅಧಿಕಾರಿಗಳು ಅಂತ ಮುಟ್ಟಾಳ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಇದ್ರೇನು ಬಿಟ್ರೇನು? ಮಾನವ ಜನ್ಮ ಅವ್ರನ್ನ ಬಲಿ ತಗೊಳ್ತಕ್ಕಂಥ ಅಧಿಕಾರಿಗಳು ಬೇಕಾ ನಮಗೆ? ಅಂತ ಅಧಿಕಾರಿಗಳು